ನಮಸ್ಕಾರ. ರಾಜ್ಯ ಸರ್ಕಾರ ಒಂದು ಚಿಂತನೆಯನ್ನು ನಡೆಸ್ತಾ ಇದೆ. ಅದೇನೆಂದರೆ ಆಸ್ಟ್ರೇಲಿಯಾ ಈ ರೀತಿ ದೇಶಗಳಲ್ಲಿ 16 ವರ್ಷದ ಒಳಗಿನ ಮಕ್ಕಳಿಗೆ ಮೊಬೈಲನ್ನು ಶಾಲಾ ಕಾಲೇಜುಗಳಲ್ಲಿ ಬ್ಯಾನ್ ಮಾಡಬೇಕು ಅಂತ ಒಂದು ನಿರ್ಧಾರವನ್ನು ಮಾಡಿ ಜಾರಿಗೆ ಕೂಡ ತಂದಿದ್ದಾರೆ. ಅದೇ ರೀತಿ ನಮ್ಮ ರಾಜ್ಯದಲ್ಲೂ ಕೂಡ 16 ವರ್ಷದ ಒಳಗಿನ ಮಕ್ಕಳಿಗೆ ಸ್ಕೂಲ್ಗಳಲ್ಲಿ ಮೊಬೈಲನ್ನು ಕಂಪ್ಲೀಟಾಗಿ ಅಧಿಕೃತವಾಗಿ ಬ್ಯಾನ್ ಮಾಡಬೇಕು ಅನ್ನೋ ಒಂದು ಯೋಚನೆಯನ್ನು ನಡೆಸ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟವ್ರ ಜೊತೆ ಚರ್ಚೆಗಳನ್ನ ಕೂಡ ನಡೆಸ್ತಾ ಇದ್ದಾರೆ. ಹಾಗಾಗಿ ಈ ನಿರ್ಧಾರಕ್ಕೆ ಜನರು ಏನಂತ ಅಭಿಪ್ರಾಯ ಕೊಡ್ತಾರೆ, ಪೋಷಕರಾಗಿರ್ಬೋದು, ಮಕ್ಕಳಾಗಿರ್ಬೋದು, ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ, ಈ ನಿರ್ಧಾರ ಸರಿನಾ ತಪ್ಪಾ, ಜಾರಿಗೆ ಬರಬೇಕಾ ಬೇಡವಾ, ಏನು ಹೇಳ್ತಾರೆ ಇದ್ರ ಬಗ್ಗೆ ಜನ ಅಂತ ಅವ್ರ ಹತ್ರನೇ ಕೇಳೋಣ ಬನ್ನಿ. ಗೌರ್ಮೆಂಟ್ ಒಂದು ಯೋಚನೆ ಮಾಡ್ತಾ ಇದೆ, ಏನಂತ ಅಂದರೆ 16 ವರ್ಷದ ಒಳಗಿನ ಮಕ್ಕಳಿಗೆ ಮೊಬೈಲಲ್ಲಿ ಕಂಪ್ಲೀಟಾಗಿ ಮೊಬೈಲ್ ಯೂಸ್ ಮಾಡ್ತಿರೋ ರೀತಿ ಬ್ಯಾನ್ ಮಾಡಬೇಕು ಅಂತ. ಸೊ ಆ ನಿರ್ಧಾರ ಎಷ್ಟು ಸರಿ ಅನ್ಸುತ್ತಾ, ತಪ್ಪು ಅನ್ಸುತ್ತಾ, ಜಾರಿ ಬರಬೇಕು ಅನ್ಸುತ್ತಾ, ಏನು ಹೇಳ್ತೀರಾ? ಅದು ಸರಿ ಇಲ್ಲ. ಯಾಕಂದರೆ ಜಾಸ್ತಿ ಮೊಬೈಲಲ್ಲೇ ಮಿಂಗಲ್ ಆಗಿರ್ತಾರೆ ಮಕ್ಕಳು, ಓದೋದು ಕಮ್ಮಿ. ಮೊಬೈಲು ಆನ್ಲೈನ್ ಕ್ಲಾಸ್ ಅಂತ ಹೇಳ್ತಾರೆ, ಬ್ಯಾನ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ಅದೇ ಆನ್ಲೈನ್ ಕ್ಲಾಸ್ ಅಂತ ಅಂತಾರೆ. ನಾವು ಅಯ್ಯೋ ಆನ್ಲೈನ್ ಕ್ಲಾಸಲ್ಲಿ ಮಿಂಗಲ್ ಆಗಿರ್ತಾರೆ ಅಂತಾರೆ. ಮೊಬೈಲ್ ಯೂಸ್ ಮಾಡೋದು ತಪ್ಪು. 16 ವರ್ಷದ ಹುಡುಗರು ಬೇಡ. ಸ್ಕೂಲಲ್ಲಿ ಕಂಪ್ಲೀಟಾಗಿ ಬ್ಯಾನ್ ಮಾಡಬೇಕು ಅಂತ ಹೇಳಿ ಮಾಡಬೇಕು. ಸ್ಕೂಲಲ್ಲಿ ಕಂಪ್ಲೀಟಾಗಿ ಬ್ಯಾನ್ ಮಾಡಬೇಕು. ಕೆಲವರು ಏನಂತಾರೆ ಅಂದರೆ ಮಕ್ಕಳನ್ನ ಎಮರ್ಜೆನ್ಸಿ ಏನಾದ್ರು ಮೀಟ್ ಮಾಡೋದಿರುತ್ತೆ, ಏನಾದ್ರು ಅವರಿಗೆ ಅವಾಗ ಸ್ಕೂಲ್ಗೆ ಪ್ರಿನ್ಸಿಪಾಲ್ಗೆ ಹೇಳಿದ್ರೆ ಅವರು ತುಂಬ ಎಮರ್ಜೆನ್ಸಿ ಅಂದರೆ ಅವರು ಸಪೋರ್ಟ್ ಮಾಡ್ತಾರಲ್ಲ ಅಲ್ವಾ. ಇವಾಗ ನಾವೇನು ಹೇಳ್ಕೊತೀವಿ, ಪಾಪ ತಾಯ್ದಿರು ಓದಿರಲ್ಲ, ಮಕ್ಕಳು ಪೇರೆಂಟ್ಸ್ ಕೇಳ್ತಾರೆ ಅಲ್ವಾ. ಅವ್ರು ಏನು ಹೇಳ್ಕೊತಾರೆ, ಹೌದು ಪರವಾಗಿಲ್ಲ ನನ್ನ ಮಕ್ಕಳೇನೋ ಆನ್ಲೈನಲ್ಲಿ ಓದ್ತಿದ್ದಾರೆ ಅಂತಾರೆ. ಅವರು ಆನ್ಲೈನಲ್ಲೇ ಓದ್ತಾರೋ, ಬೇರೆ ಗೊತ್ತಾಗುತ್ತೆ, ತಾಯ್ದಿರಿಗೆ ಹೆಂಗೆ ಗೊತ್ತಾಗುತ್ತೆ? ಸರಿ, ನಿಮಗೆ ಏನು ಅನ್ಸುತ್ತೆ, ಈಗ ಸೋಷಿಯಲ್ ಮೀಡಿಯಾ ಎಷ್ಟು ಇಂಪ್ಯಾಕ್ಟ್ ಆಗ್ತಿದೆ ಮಕ್ಕಳ ಮೇಲೆ? ಒಳ್ಳೆ ರೀತಿ ಆಗ್ತಿದೆಯಾ, ಕೆಟ್ಟ ರೀತಿನೇ ಜಾಸ್ತಿ. ಓಕೆ, ಏನು ಯಾವ ರೀತಿ ಕಡಿವಾಣ ಹಾಕ್ಬೋದು ನಿಮ್ಮ ಅಭಿಪ್ರಾಯ? ಒಟ್ಟು ಬ್ಯಾನ್ ಮಾಡೋದೇ ಅಷ್ಟೇ. 16 ವರ್ಷದ ಹುಡುಗರು ಬೇಡ ಮೊಬೈಲು. ಹೌದು, ಓಕೆ, ಬ್ಯಾನ್ ಮಾಡಬೇಕು. ಮಕ್ಕಳು ಹಾಳಾಗೋಗಿದ್ದಾರೆ, ಅದು ಕರೆಕ್ಟ್ ಡಿಸೈಡ್ ತೊಗೊಂಡಿದ್ದಾರೆ. ಖಂಡಿತ ಮಾಡಬೇಕು, ಬ್ಯಾನ್ ಮಾಡಬೇಕು. ಮಕ್ಕಳು ಲಾಕ್ ಹಾಕ್ಕೊಂಡು ನಾವು ಹೋಗ್ತೀವಿ, ಮೊಬೈಲ್ ನೋಡ್ತಾ ಇರ್ತಾರೆ, ಅದು ನಮ್ಗೆ ಗೊತ್ತಿರಲ್ಲ. ನಾವು ಬಾಗಿಲು ತೆಗೆದು ಹೋದಾಗ ಓದ್ತಾ ಇದ್ದಾರೆ ಥರ ನಾಟಕ ಆಡ್ತಾರೆ. ಯಾರನ್ನೂ ನಂಬೋಕ್ಕಾಗಲ್ಲ ಇವಾಗ. ಮನೇಲಿ ಸ್ಕೂಲ್ ಮಕ್ಕಳು ಇದ್ದಾರೆ, ಓ ಹೌದು, ಇದ್ದಾರೆ. ಯೂಸ್ ಮಾಡ್ತಾರಾ? ಮಾಡ್ತಾರೆ. ಅದಕ್ಕೆ ಮಾಡಬಾರ್ದು ಅಂತಲೇ ಹೇಳ್ತಿರೋದು. ಕೊಟ್ಟಿಲ್ಲ ಅಂದರೆ ಮುನ್ಸ್ಕೋತಾರೆ. ನನ್ನ ಮೊಬೈಲೇ ಕೊಟ್ಟಿಲ್ಲ, ನಾನು ಊಟ ಮಾಡಲ್ಲ, ಅದು ಮಾಡಲ್ಲ, ಇದು ಮಾಡಲ್ಲ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಬ್ಯಾನ್ ಮಾಡೋದೇ ಒಳ್ಳೆಯದು. ಇವಾಗಂತೂ ತುಂಬಾ ಮಕ್ಕಳು, ಈ ಪೇರೆಂಟ್ಸ್ ಕೂಡ ಏನ್ ಮಾಡ್ತಾರೆ, ಮಕ್ಕಳು ಹಠ ಮಾಡ್ತಾರೆ, ಬೇಜಾರು ಮಾಡಿ ಹೌದು. ಮೊಬೈಲ್ ಕೊಟ್ಬಿಡ್ತಾರೆ. ಹೌದು. ಸೊ ಅದು ಎಷ್ಟು ಇಂಪ್ಯಾಕ್ಟ್ ಆಗ್ತದೆ, ಎಷ್ಟು ಹೌದು. bad ಆಗಿ ಅವ್ರ ಮೇಲೆ ಜಾಸ್ತಿ ಬ್ಯಾಡ್. ಇದು ಕೊಡಲೇಬಾರ್ದು. ನನ್ನ ಪ್ರಕಾರ ಮೊಬೈಲೇ ಕೊಡಬಾರ್ದು. ನಾವು ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡ್ತೀವಿ, ನೋಡ್ತೀವಿ ಕೆಟ್ಟದೆಲ್ಲ ಆಗಿರುತ್ತೆ. ಆವಾಗ ಹಾಸ್ಪಿಟ್ಲಿಗೆ ಬರ್ತಾರೆ, ನಾವು ಅವ್ರನ್ನ ರೆಸ್ಪಾನ್ಸ್ ಏನು ಹೇಳೋಕ್ಕಾಗಲ್ಲ ಅವ್ರಿಗೆ. ಅವಾಗ ಅವ್ರ ತಾಯಿದಿರು ಕಣ್ಣೀರು ಹಾಕ್ಕೊಂಡು ಬರ್ತಾರೆ, ಅದೆಲ್ಲ ನೋಡ್ತೀವಲ್ವಾ. ಬೇಡ, ಕೊಡೋದು ಬೇಡ ಮೊಬೈಲು ನನ್ನ ಪ್ರಕಾರ. ಹಾಗಿದ್ರೆ ಈ ಡಿಸಿಷನ್ ಕರೆಕ್ಟ್ ಅನ್ಸುತ್ತೆ? ಕರೆಕ್ಟು. ಅವರು ಬ್ಯಾನ್ ಮಾಡಿಬಿಟ್ರೆ ತುಂಬ ಥ್ಯಾಂಕ್ಸ್. ಅವರು ಸ್ಕೂಲಲ್ಲಿ ಬ್ಯಾನ್ ಮಾಡಲೇಬೇಕು. ಬಿಕಾಸ್ ಚಿಲ್ಡ್ರನ್ಗೆ ಈಗ ದೇ ಆರ್ ಎಲ್ಲ ಇದಕ್ಕೂ ಡೈವರ್ಸಿಟೀಸ್ಗೆ ಆ್ಯಂಡ್ ಅದನ್ನ ರೈಟ್ ಸೆನ್ಸಲ್ಲಿ ತೊಗೊಂಡ್ರೆ ಇಟ್ಸ್ ಬೆಟರ್. ಅವರು ದೇ ಆರ್ ಗೋಯಿಂಗ್ ಇನ್ ಅ ರಾಂಗ್ ವೇ. ಬಟ್ ಅದು ಎಷ್ಟು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ? ಚಾನ್ಸಸ್ ಇರುತ್ತಾ, ಅದು ಓಕೆ ಆಗುತ್ತಾ ಅಂತ ನಿಮ್ಗೆ ಅನ್ಸುತ್ತೆ? ಈಗ ಏನಂದರೆ 16 ಇಯರ್ಸ್ ಒಳಗಿನ ಮಕ್ಕಳಿಗೆ ಸ್ಕೂಲಲ್ಲಿ ಕಂಪ್ಲೀಟ್ ಬ್ಯಾನ್ ಮಾಡಬೇಕು ಅಂತ ಯೋಚನೆ ಮಾಡ್ತಿದೆ, ಇನ್ನೂ ಜಾರಿಗೆ ತಂದಿಲ್ಲ. ಸೊ ಹೇಗೆ ವರ್ಕ್ ಆಗ್ಬೋದು ನಿಮ್ಮ ಪ್ರಕಾರ? ವರ್ಕ್ ಆಗುತ್ತೆ, ಸ್ಕೂಲಲ್ಲಿ ಖಂಡಿತ ವರ್ಕ್ ಆಗುತ್ತೆ. ಯಾಕಂದರೆ ಕೆಲವೊಂದು ಸ್ಕೂಲ್ಸಲ್ಲಿ ದೇ ಬ್ಲಾಕ್ ದೋಸ್ ಇದನ್ನು ಲೈನ್ಸ್ ಅಲ್ಲ. ಸೊ ಆಲ್ಮೋಸ್ಟ್ ಇವಾಗ ಇಲ್ಲ ಕೆಲವೊಂದು ಶಾಲೆಯಲ್ಲಿ, ಹೌದು. ಬಟ್ ಇದನ್ನು ಅಧಿಕೃತವಾಗಿ ಮಾಡಬೇಕು. ವಿ ವಾಂಟ್ ಅವರ್ ಯಂಗ್ ಜನರೇಷನ್ ಟು ಬಿ ಇನ್ ಸೇಫರ್. ಎಷ್ಟು ಇಂಪ್ಯಾಕ್ಟ್ ಆಗ್ತಿದೆ ಸೋಷಿಯಲ್ ಮೀಡಿಯಾ ಮಕ್ಕಳ ಮೇಲೆ ಇವಾಗ ನಿಮ್ಮ ಪ್ರಕಾರ ಹೇಳೋದಾದ್ರೆ? ಭಾಳ ಇಂಪ್ಯಾಕ್ಟ್ ಆಗ್ತದೆ. ಅಥವಾ ಕೆಟ್ಟದಾಗ ಆಗ್ತದೆ? ಇಟ್ಸ್ ಇನ್ ಅ ಬ್ಯಾಡ್ ವೇ ಓನ್ಲಿ. ದೇ ಕೆನಾಟ್ ಕಾನ್ಸಂಟ್ರೇಟ್ ಆನ್ ಸ್ಟಡೀಸ್. ಇದು ದೇ ಆರ್ ಡೈವರ್ಟೆಡ್ ಬೇರೆ ಇದರಲ್ಲಿ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಬ್ಯಾನ್. ಅದು ಥಾಟ್ ಇಸ್ ವೆರಿ ನೈಸ್. ಪ್ರಾಕ್ಟಿಕಲಾಗಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಿಕಾಸ್ ಆಲ್ರೆಡಿ ಚಿಲ್ಡ್ರನ್ ಹ್ಯಾವ್ ಬೀನ್ ಪ್ಯಾಂಪರ್ಡ್. ಪೇರೆಂಟಲ್ ಸೂಪರ್ವಿಷನಿಂದ ಇಟ್ಕೊಂಡು ಫೋನ್ ಕೊಟ್ಟರೆ ಇಟ್ ಇಸ್ ಫೈನ್. ಅದರ್ವೈಸ್ ಇಟ್ ಇಸ್ ನಾಟ್ ಅ ವರ್ಕಬಲ್ ಸೊಲ್ಯೂಷನ್. ಆಸ್ಟ್ರೇಲಿಯಾ ಹ್ಯಾಸ್ ಟ್ರೈಡ್ ಆ್ಯಂಡ್ ಇಟ್ ಹ್ಯಾಸ್ ನಾಟ್ ವರ್ಕ್ ದೇರ್. ಕೆಲವಲ್ಲಿ ಆಗಿದೆ, ಬಟ್ ಲೆಸ್ ದೆನ್ 16 ಇಯರ್ಸ್ಗೆ ಯು ಕ್ಯಾನ್ ಅಟೆಂಪ್ಟ್. ಆ್ಯಂಡ್ ಪ್ರಾಬಬ್ಲಿ ಮೈ ಅಸಂಪ್ಷನ್ ಇಸ್ ಇಟ್ ವಿಲ್ ಫೇಲ್. ಚಿಕ್ಕ ಮಕ್ಕಳಿಂದನೇ ಈಗ ರೂಢಿ ಆಗೋಗ್ಬಿಟ್ಟಿದೆ ಸ್ಕೂಲ್ ಲೈಫಲ್ಲೆಲ್ಲ. ಈಗ ಹೋಮ್ ಸೊ ಆ ಜನ್ರೇಷನಿಂದ ಶುರು ಮಾಡಬೇಕು ಕಂಟ್ರೋಲ್ ಮಾಡೋದನ್ನು. ಯಾವಾಗ 6 ಇಯರ್ ಓಲ್ಡ್ ಮಕ್ಕಳಿಂದ ಕಂಟ್ರೋಲ್ ಮಾಡೋದನ್ನು ಶುರು ಮಾಡಿದ್ರೆ ಇನ್ನೊಂದು 10 ವರ್ಷದಲ್ಲಿ ಸಾಧ್ಯ. ಬಟ್ ಅಫ್ಕೋರ್ಸ್ ಇಟ್ ಈಸ್ ರೂಯಿನಿಂಗ್ ಮಕ್ಕಳು ಎಜುಕೇಷನಿಂದ ಹಿಡಿದು ದೇರ್ ಅವೇರ್ನೆಸ್ ಫಾರ್ ಅನ್ವಾಂಟೆಡ್ ಥಿಂಗ್ಸು. ಇಟ್ಸ್ ಇನ್ ಅ ವೆರಿ ಬ್ಯಾಡ್ ಸ್ಟೇಟ್.
ಮಾಡೋಕ್ಕೆ ಸಾಧ್ಯ ಆಯಿತು ಅಂದರೆ ಇಟ್ಸ್ ಅನ್ ಎಕ್ಸಲೆಂಟ್ ಪ್ಲ್ಯಾನ್. ಸಾಧ್ಯ ಆಗುತ್ತಾ ಅನ್ನೋದು ಇಸ್ ಅ ಬಿಗ್ ಕ್ವೆಶ್ಚನ್. 16 ವರ್ಷ ಅಲ್ಲ, 21 ವರ್ಷದವರೆಗೆ ಮೊಬೈಲ್ ಬ್ಯಾನ್ ಮಾಡಬೇಕು. ಕಾಲೇಜ್ PU2 ವರೆಗೂ ನೋ ಮೊಬೈಲು ಅಲವಿಲ್ಲ. ಅದು ಇನ್ನೊಂದು ಅವರು ಸ್ಕೂಲ್ನಲ್ಲಿ ಮಾಡೋದಲ್ಲ, ಮನೆಯಲ್ಲಿ ಪೇರೆಂಟ್ಸ್ನೂ ಅದನ್ನು ಮೇಂಟೈನ್ ಮಾಡಬೇಕು. ಬುಕ್ನಲ್ಲಿ ಮೊಬೈಲ್ ಇಟ್ಕೊಂಡು ಎಂಜಾಯ್ ಮಾಡ್ತಾರೆ. ಮೊಬೈಲ್ನಿಂದ ಪ್ರಪಂಚನೇ ಹಾಳಾಗಿ ಹೋಗ್ತಾ ಇದೆ. ನನ್ನ ಹತ್ರ ಒಂದು ವಿಡಿಯೋ ಇದೆ. ಕ್ಲಾಸ್ 1 ಎಕ್ಸಾಮ್ ಬರಿತಾ ಇದ್ದಾರೆ, ಅವ್ರ ಹತ್ರ ಎಲ್ಲರೂ ನೋಕಿಯಾ ಮೊಬೈಲ್ ಇರಿದೆ. ನೋಡ್ತೀರಾ ಮೊಬೈಲ್? ಅದೇ ಮತ್ತೆ ಅದಕ್ಕಾಗಿ ಮೊಬೈಲ್ ಭಾಳ ಒಳ್ಳೆಯ ಕೆಲಸ ಮಾಡ್ತಾರೆ. ಆದರೆ ಇವನು ಮಾಡಲ್ಲ ಮೇಡಮ್, ಅದು ಮೇಲೆ ಮಾಡಬೇಕು. ಸೆಂಟ್ರಲ್ನವರು ಇವರು ಕಾಂಗ್ರೆಸ್ ಗೌರ್ಮೆಂಟ್ ಏನು ಮಾಡಲ್ಲ, ಇವರು ಮಾಡೋದೇ ಇಲ್ಲ. ಇವರು ಕಾಂಗ್ರೆಸ್ನವ್ರು ಏನೋ ಮಾಡಲ್ಲ. ಇವರು ಅವ್ರು ಕಡೆ ಮಾಡಿದ್ರೆ ದೊಡ್ಡ ಮೊಬೈಲ್ ಕೊಡ್ತೀವಿ ಹುಡುಗರಿಗೆ, ವಿದ್ಯಾವಂತರಾಗಲ್ಲ. ಅವೆಲ್ಲ ಆಗೋದಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ಈಗ ಹೆಂಗಿದ್ರು ಏಪ್ರಿಲ್ 1 ಗುಟ್ಕಾ ಸಿಗರೇಟು ಎಲ್ಲ ಬ್ಯಾನ್ ಮಾಡ್ತಾರಂತ. ಅದೇ ಪ್ರಕಾರ ಮೊಬೈಲ್ ಆದರೆ ಭಾರಿ ಒಳ್ಳೆಯದು. ಸೂಪರ್. ಹಾಂ, ನನ್ನ ಮಗ 31 ವರ್ಷ ದೊಡ್ಡವನು. ಅದಕ್ಕೆ ಒಳ್ಳೆಯದು, ಭಾರಿ ಒಳ್ಳೆಯದು ಮೊಬೈಲ್ ಬ್ಯಾನ್ ಮಾಡಿದರೆ. ಬೇಡ 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 ಮಾಡಲೇಬೇಕು. ಯಾಕೆ ಅಂತ, ಹೇಗೆ ಇಂಪ್ಯಾಕ್ಟ್ ಆಗ್ತಿದೆ ಇವಾಗ ಸೋಷಿಯಲ್ ಮೀಡಿಯಾ? ಹೌದು, ತುಂಬಾ ಆಗ್ತಿದೆ ಮೇಡಮ್. ನನ್ನ ಮಗನೇ ಎಷ್ಟು ಅಂದರೆ, ಅವನಿಗೆ ಒಂದು ಊಟ ಮಾಡಬೇಕು ಅಂದರೂ ಫೋನ್ ಬೇಕು. ಈಗ ಏನೇ ಮಾಡಬೇಕು ಅಂದರೂ ಫೋನು. ಇವಾಗ ಅವ್ನು 5 ನಿಮಿಷ ಶಾಪಿಂಗ್ ಮಾಡಬೇಕು, ನಾನು ಶಾಪಿಂಗ್ ಮಾಡಬೇಕು ಅಂದರೂ ನೀವು ಫೋನ್ ಬೇಕು. ಆ ರೇಂಜಲ್ಲಿ ಇದ್ದಾರೆ ಅವರು, ಅಷ್ಟು ಅಡಿಕ್ಟ್ ಆಗಿದ್ದಾರೆ. ಸೀರಿಯಸ್ಲಿ ಈಗ 1-2 ಅವರಿಂದ ಶಾಪಿಂಗ್ ಮಾಡ್ತಿದ್ದೀನಿ, ಮಮ್ಮಿ ನಂಗೆ ಬೇಡ, ಹೋಗೋಣ ನಡಿ ಮನೆಗೆ, ನಂಗೆ ಆಗ್ತಿಲ್ಲ. ಅವರಿಗೆ ಅಂದರೆ ಹೊರಗಡೆ ಪ್ರಪಂಚ ನೋಡೋಕೆ ಇಷ್ಟ ಇಲ್ಲ, ಮೊಬೈಲ್ ನೋಡೋದಕ್ಕೆ ಇಷ್ಟ ಅವರಿಗೆ. ಇಲ್ಲೆಲ್ಲ ಜನ ಜಾಸ್ತಿ, ಐ ಕಾಂಟ್, ಅವನಿಗೆ ಆಗೋದೇ ಇಲ್ಲ. ಜನ ಜಾಸ್ತಿ. ಮದುವೆ ಕರ್ಕೊಂಡು ಹೋಗಿದ್ದೀನಿ ಒಂದಿನ, ಮದುವೆಗೆ 10 ಜನ ಬಂದರೆ ಸಾಕಲ್ಲ, ಇಷ್ಟೊಂದು ಜನ ಯಾಕೆ ಬಂದಿದ್ದಾರೆ ಅಂತ ಪ್ರಶ್ನೆ ಮಾಡ್ತೇನೆ ನಾನು. ಈಗ ಮೊಬೈಲ್ ಕೊಟ್ಟರೆ 10 ಜನ ಅಲ್ಲ, 1000 ಜನ ಬಂದರೂ ಕೂತ್ಕೋತಾರೆ. ಆ್ಯಕ್ಚುಲಿ ಹೇಳಬೇಕಂದ್ರೆ 16 ಇಯರ್ಸಿಂದ ಒಳಗಡೆ ಇರೋ ಮಕ್ಕಳಿಗೆ ಮೊಬೈಲ್ ಕೊಡೋದು ತುಂಬಾ ತಪ್ಪು. ಯಾಕೆ ಅಂದರೆ ಅದು ಮೇಯ್ನು ಫಸ್ಟು ರೇಡಿಯಸ್ಸು, ಆಮೇಲೆ ಕಣ್ಣಿಗೆ ಪ್ರಾಬ್ಲಮ್ಮು, ಆಮೇಲೆ ಒಂಥರ ಅಡಿಕ್ಷನ್ನು. ಆಯಿತಾ? ನಾವು ಟಿ ವಿಯಲ್ಲಿ ನೋಡಿರ್ತೀವಿ ಅಥವಾ ಮೊಬೈಲಲ್ಲೇ ರೀಲ್ಸಲ್ಲೆಲ್ಲ ನೋಡಿರ್ತೀವಿ. ಮಕ್ಕಳು ಎಷ್ಟು ಅಡಿಕ್ಟ್ ಆಗ್ತಿದ್ದಾರೆ ಅಂದರೆ ಮೊಬೈಲ್ಗೆ. ಊಟ ಮಾಡಬೇಕಂದ್ರೆ ಮೊಬೈಲು. ಈಗ ಪೇರೆಂಟ್ಸ್ ಇರ್ಬೋದು ಅಥವಾ ದೊಡ್ಡವ್ರು ಇರ್ಬೋದು, ಮಕ್ಕಳನ್ನ ಸುಮ್ಮನೆ ಇರಿಸೋದಕ್ಕಿರ್ಬೋದು ಅಥವಾ ಅವ್ರ ಕೆಲಸ ಆಗಲಿ ಅಂದ್ಬಿಟ್ಟು ಮೊಬೈಲ್ ನೋಡ್ತಾ ಇರಿ ಅಂತೇಳ್ಬಿಟ್ಟು ಕೊಡ್ತಾರೆ. ಬಟ್ ಅದು ಮಕ್ಕಳಿಗೆ ಆಟ ಸಾಮಾನು ಕೊಡೋದಕ್ಕಿಂತ ಹೆಚ್ಚಾಗಿ ಆ ಮೊಬೈಲ್ ನೋಡೋದ್ರಿಂದ ಅವರಿಗೆ ಒಂಥರ ಅಡಿಕ್ಷನ್ನು. ಅದಿಲ್ಲ ಅಂದರೆ ಅವರೇನು ಕೆಲಸನೇ ಮಾಡಲ್ಲ. ಮೊನ್ನೆನೂ ಯಾವುದೋ ಒಂದು ಜೀ ಕನ್ನಡ ಚಾನಲಲ್ಲಿ ನೋಡ್ತಾ ಇದ್ದೆ, ಒಂದು ಸ್ಕಿಟ್ಟಲ್ಲಿ ಆ ಹುಡುಗ ಎಷ್ಟು ಅಡಿಕ್ಟ್ ಆಗಿದ್ದಾನೆ ಅಂದರೆ, ಅವನಿಗೆ ಓದಬೇಡ, ಊಟ ಬೇಡ, ರಿಯಲ್ ಆಗಿ. ಹೌದು, ಇದು ಮಿಸ್ಟೇಕ್ ಅಂತನೂ ಅಲ್ಲ, ಇದು ಮೇಯ್ನ್ ಜಾಸ್ತಿ ಯಾವ ಥರ ಅಡಿಕ್ಟ್ ಆಗಿದ್ದಾರೆ ಯಾವಾಗಿಂದ ಅಂದರೆ ಕೊರೋನಾ ಬಂದಾಗಿಂದ. ಆವಾಗ ಸ್ಕೂಲಲ್ಲಿ ಆನ್ಲೈನ್ ಕ್ಲಾಸಸ್ ಅಂತ ಸ್ಟಾರ್ಟ್ ಮಾಡಿದ್ರು. ಸೊ ಆವಾಗ ಮಕ್ಕಳಿಗೆ ಮೊಬೈಲು ಅದು ನೆಸೆಸಿಟಿ ಇತ್ತು ಆವಾಗ. ಬಟ್ ಅದಾದಮೇಲೆ ಎಲ್ಲ ಕೊರೋನಾದು ಎಲ್ಲ ಕ್ಲಿಯರ್ ಆದಮೇಲೆ ಮತ್ತೆ ಸ್ಕೂಲ್ ಸ್ಟಾರ್ಟ್ ಆಯಿತು. ಆದರೂ ಮಕ್ಕಳು ಆ ಥರ ಅಡಿಕ್ಷನ್ಗೆ ಕೂಡ ಆಲ್ಮೋಸ್ಟ್ ಎಜುಕೇಶನ್ ಸಿಸ್ಟಮ್ ಕೂಡ ಮೊಬೈಲ್ ಮೇಲೆ ಡಿಪೆಂಡ್ ಆಗಿದೆ. ಹೌದು, ಹೋಮ್ವರ್ಕ್ ಕಲಿಸೋದಾಗಿರ್ಬೋದು. ಹೌದು. ಒಂದು ಪ್ರಾಜೆಕ್ಟ್ ಕೊಡ್ತಾರೆ ಅಂದ್ರೂ ಮಕ್ಕಳು ಡಿಪೆಂಡ್ ಈಗ ಮೊಬೈಲು. ಅಂದರೆ ಆ ಥರ ಕಂಟೆಂಟ್ ಇರ್ಬೋದು, ಅದನ್ನೆಲ್ಲ ಲೈಬ್ರರಿಗೆ ಹೋಗಿ ಸರ್ಚ್ ಮಾಡೋದು, ಅದನ್ನು ಫೈಂಡ್ ಔಟ್ ಮಾಡೋದು ಏನೂ ಇಲ್ಲ. ಮೊಬೈಲ್ ನೋಡು, ಹಾಕು ಗೂಗಲಲ್ಲಿ, ಏನು ಬೇಕೋ ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ ಅಲ್ವಾ? ಸೊ ಒಂಥರ ಅದು ಪಾಸಿಟಿವ್, ಆ ಥರದ್ದೆಲ್ಲ ಪಾಸಿಟಿವ್. ಬಟ್ ಅದಕ್ಕೆ ಅಡಿಕ್ಷನ್ ಆದರೆ ಇದು ತುಂಬಾ ನೆಗೆಟಿವ್ ಅಂತಲೇ ಹೇಳ್ಬೋದು. ಅದು ಆ್ಯಕ್ಚುಲಿ 16 ಇಯರ್ಸ್ ಒಳಗಂದರೆ ಆಲ್ಮೋಸ್ಟ್ ಸ್ಕೂಲ್ ಮಕ್ಕಳೇ ಇರ್ತಾರೆ. ಸೊ ಅವರಿಗೆ ಪೇರೆಂಟ್ಸ್ ಒಪ್ಪಿಗೆ ಮತ್ತು ಟೀಚರ್ಸ್ ಒಪ್ಪಿಗೆ ಮೇರೆ ಕೊಡಿಸೋದು ಬೆಟರ್. ಯಾಕಂದರೆ ಮೊಬೈಲ್ ಅಂದರೆ ಒಳ್ಳೆಯದು ನೋಡ್ತಾರೆ, ಕೆಟ್ಟದ್ದು ಬಂದೇ ಬರುತ್ತೆ. ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಪೇರೆಂಟ್ಸ್ ಪಕ್ಕದಲ್ಲಿ ಕುತ್ಕೊಂಡು ನೋಡೋದಾಗಿರ್ಬೋದು, ಅಥವಾ ಅಕಸ್ಮಾತ್ ಕೆಟ್ಟದ್ದು ನೋಡ್ತಿದ್ರೆ ನೋಡಬೇಡ ಅನ್ನೋದಾಗಿರ್ಬೋದು, ಆ ಥರ ಎಲ್ಲ ಸಜೆಸ್ಟ್ ಮಾಡಬೇಕಂತ. ನೆಕ್ಸ್ಟ್ PU ಲೆವೆಲ್ಗೆ ಅಂತ ಬಂದರೆ ಅವ್ರಿಗೆಲ್ಲ ಆಲ್ಮೋಸ್ಟ್ ಪ್ರಾಜೆಕ್ಟ್ಸ್ ಎಲ್ಲ ಇದ್ದೇ ಇರುತ್ತೆ. ಈಗ ChatGPT, ಗೂಗಲ್ ಆಗಿರ್ಬೋದು, ತುಂಬಾ ಹೆಲ್ಪ್ ಮಾಡುತ್ತೆ. ಅದೇ ಪೇರೆಂಟ್ಸ್ ಸ್ಕೂಲ್ ಮಟ್ಟಕ್ಕೆ ಏನಂದರೆ ಮಕ್ಕಳಿಗೆ ಯೋಚನೆ ಮಾಡೋ ಶಕ್ತಿ ಇರಲ್ಲ ಆ ಏಜಲ್ಲಿ, ಏನು ಯಾವ್ದು ನಮಗೆ ಒಳ್ಳೇದು ಯಾವ್ದು ಕೆಟ್ಟದ್ದು ಅಂತ ಹೇಳಿ. ಹಾಗಾಗಿ ಆ ಏಜ್ ಅವರಿಗೆ ಬ್ಯಾನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಬ್ಯಾನ್ ಅನ್ನೋದಕ್ಕಿಂತ ಲೈಕ್ ಪೇರೆಂಟ್ಸ್ ಜೊತೆಗಿದ್ದು ಮೊಬೈಲ್ ನೋಡಬೇಕಷ್ಟೇ. ಲಿಮಿಟೆಡ್ ಯೂಸ್. ಹೌದು, ಯೂಸಲ್ಲಿ ಮಾಡಿಸ್ಬೇಕಾ ಅಥವಾ
ಕಂಪ್ಲೀಟ್ ಬ್ಯಾನ್ ಮಾಡಿ ಲಿಮಿಟೆಡ್ ಯೂಸ್. ಇವಾಗ ಮಕ್ಕಳಿಗೆ ಆಟ ಸಮಯಕ್ಕಿಂತ ಮೊಬೈಲೇ ಹೆಚ್ಚಾಗಿಬಿಟ್ಟಿದೆ. ಸೊ ಕಮ್ಮಿ ಮಾಡಬೇಕು, ಲೈಕ್ ಲಿಮಿಟೆಡ್ ವೇಲ್ ಕಮ್ಮಿ ಮಾಡ್ಕೊತ ಬಂದರೆ ಅವರಿಗೂ ಮೊಬೈಲ್ ನೋಡಬಾರ್ದು ಅಂತ ಸ್ವಲ್ಪ ಆದರೂ ಅವೇರ್ನೆಸ್ ಇರುತ್ತೆ ಅಂತ. ಮೇಡಮ್, ಗೌರ್ಮೆಂಟ್ ಏನು ಯೋಚನೆ ಮಾಡ್ತಿದೆ ಅಂದರೆ 16 ವರ್ಷದ ಒಳಗಿನ ಮಕ್ಕಳಿಗೆ ಸ್ಕೂಲಲ್ಲಿ ಕಂಪ್ಲೀಟ್ ಮೊಬೈಲ್ ಬ್ಯಾನ್ ಮಾಡಬೇಕು ಅಂತ. ಈಗಲೂ ಬ್ಯಾನ್ ಇದೆ, ಅಂದರೆ ಗೊತ್ತಿಲ್ಲದಂಗೆ ತೊಗೊಂಡು ಹೋಗ್ತಾರೆ, ಏನೋ ಒಂದು ಮಾಡ್ತಾರೆ, ಬಟ್ ಅದನ್ನು ಅಧಿಕೃತವಾಗಿ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಈ ನಿರ್ಧಾರ ಸರಿನಾ ತಪ್ಪಾ, ನಿಮ್ಮ ಅಭಿಪ್ರಾಯ? ಸರಿ ಮೇಡಮ್, ಸರಿ. ಯಾಕಂದರೆ ಮಕ್ಕಳು ಮೊಬೈಲ್ ನೋಡಿ 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 ಅರ್ಧ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಏನು ಕೇಳಿದ್ರು ಮೊಬೈಲ್ಗೆ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಒಂದು ಊಟ ಮಾಡಬೇಕು ಅಂದರೂ ಮೊಬೈಲ್ ಇದ್ದರೆ ಊಟ. ಹಂಗಾಗಿ ಮೊಬೈಲ್ ಬ್ಯಾನ್ ಮಾಡಬೇಕು ಅಂತಲೇ ನಮ್ಮ ಅಭಿಪ್ರಾಯ. ಓಕೆ, ಸ್ಕೂಲಲ್ಲಿ ಏನೋ ಬ್ಯಾನ್ ಮಾಡ್ತಾರೆ, ಮನೆಯಲ್ಲೂ ಅದೇ, ಮನೆಯಲ್ಲೂ ಮಾಡಬೇಕು. ನಾವು ಪೇರೆಂಟ್ಸ್ಗಳಾಗಿ ನಾವು ಸ್ವಲ್ಪ ಸ್ಟ್ರಿಕ್ಟಾಗಿ ಅವಾಯ್ಡ್ ಮಾಡಬೇಕು ಮೇಡಮ್. ನಿಮ್ಮ ಮನೇಲಿ ಮಕ್ಕಳಿದ್ದಾರಾ? ಇದ್ದಾರೆ ಮೇಡಮ್, ಇಬ್ಬರು ಇದ್ದಾರೆ. ಚಿಕ್ಕವರ ದೊಡ್ಡವರ? ಇದ್ದಾರೆ ಮೇಡಮ್. ಓಕೆ, ನೀವು ಅಂದರೆ ಮೊಬೈಲ್ ಹೇಗೆ ಯೂಸ್ ಮಾಡೋಕ್ಕೆ ಮಕ್ಕಳ ಮೇಲೆ ನೀವು ಹೇಗೆ ಕಂಟ್ರೋಲ್ ಮಾಡ್ತೀರಾ? ಅದನ್ನು ಯಾವ ರೀತಿ ಚಿಕ್ಕ ಮಕ್ಕಳಿಗೆಲ್ಲ ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳಿ? ಚಿಕ್ಕ ಮಕ್ಕಳಿಗೆ ಅದೇ ಮೇಡಮ್, ಅದ್ರ ಬದಲು ಬೇರೆ ಏನಾದರೂ, ಈಗ ಮೊಬೈಲಲ್ಲಿ ಯೂಟ್ಯೂಬು ಗೇಮ್ಸ್ ನೋಡ್ತಿರ್ತಾರ, ಇದು ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಅದ್ರ ಬದಲು ಬೇರೆ ಏನಾದರೂ ಅವರಿಗೆ ಆಟದ ಸಾಮಾನು ತೋರಿಸ್ಕೊಳ್ಳೋದು, ಇದ್ರ ಫ್ರೂಟ್ಸ್ ಹೆಸರೇನು, ಇದು ಹೆಸರು ವೆಜಿಟೇಬಲ್ ಹೆಸರೇನು, ಆ ಥರ ತೋರಿಸಿ ಊಟ ಮಾಡಿಸಿದ್ರೆ ಬೆಟರ್ ಅಂತ. ಅಮ್ಮಂದಿರು ಏನು ಮಾಡ್ತಾರೆ ಅಂದರೆ ಈಸಿ ಆಗಲಿ ಮಕ್ಕಳು ಅಳ್ತಾ ಇದ್ದಾರೆ ಸುಧಾರ್ಸಕ್ಕೆ ಅಂತ ಹೇಳಿ ಮೊಬೈಲ್ ಕೊಡ್ತಾರೆ. ಹೌದು, ಅದು ತಪ್ಪೇ ಮೇಡಮ್. ಅದನ್ನು ಒಟ್ಟಾರೆ ಸೋಷಿಯಲ್ ಮೀಡಿಯಾ ಮಕ್ಕಳ ಮೇಲೆ ಹೇಗೆ ಇಂಪ್ಯಾಕ್ಟ್ ಆಗ್ತಿದೆ? ಒಳ್ಳೆ ರೀತಿಲಿ ಆಗ್ತಿದೆಯಾ, ಬ್ಯಾಡ್ ವೇ? ಒಳ್ಳೆ ರೀತಿ ಅಂದರೆ ಮೇಡಮ್, ಈಗ ಏನಾದರೂ ಒಂದು ಟಾಪಿಕ್ಕು ವಿಷಯ ತಿಳ್ಕೋಬೇಕು ಅಂತಂದರೆ ಬುಕ್ಸಲ್ಲಿ ಇಲ್ಲದೆ ಇರೋದು ಯೂಟ್ಯೂಬಲ್ಲಿ ನೋಡ್ಕೊಂಡು ಗೂಗಲಲ್ಲಾದರೂ ಸರ್ಚ್ ಮಾಡ್ಕೊಂಡು ಆ ಟಾಪಿಕ್ ಬಗ್ಗೆ ಇದು ತಿಳ್ಕೊಬೋದು. ಅದು ಒಂದು ಒಳ್ಳೆ ಪಾಯಿಂಟ್. ಬಟ್ ಬೇರೆದು ಅಂತಂದರೆ ಅದೇ ಒಳ್ಳೇದು ತಿಳ್ಕೊಳ್ಳೋದ್ರಿಂದ ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಅಂದರೆ ಮಾಡಿಸ್ಬೇಕು. ಹಂಗಾಗ್ಬಿಟ್ಟಿದೆ ಪರಿಸ್ಥಿತಿ ಇವತ್ತು. ಇನ್ನೂ ಸ್ವಲ್ಪ ಎಂಗೇಜ್ ಅಂದರೆ ಒಂದು 15-16 ಇಯರ್ಸ್ ಮಕ್ಕಳೆಲ್ಲ ಮೊಬೈಲ್ ಕೊಟ್ಟಿಲ್ಲ ಅಂತ ಸುಸೈಡ್ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಆಗ್ತಾ ಇದೆ, ಬಟ್ ಅದನ್ನು ಸ್ಕೂಲಲ್ಲೇ ಇದನ್ನು ಮಾಡಿಸ್ಬೇಕಷ್ಟೇ. ನಾವು ಅದನ್ನು ಸ್ಕೂಲಲ್ಲಿ ಎಜುಕೇಟ್ ಮಾಡಬೇಕಷ್ಟೇ ಅವ್ರಿಗೆಲ್ಲ. ಎಷ್ಟು ಇಂಪ್ಯಾಕ್ಟ್ ಆಗ್ತಿದೆ ಸರ್? ಇನ್ನು ಗುಡ್ ವೇ ಆಗ್ತಿದೆಯಾ ಮೊಬೈಲ್ ಅಥವಾ ಬ್ಯಾಡ್ ವೇ ಆಗ್ತಿದೆಯಾ? ಏನು ಹೇಳ್ಬೋದು? ಈಗ ಪ್ರೆಸೆಂಟ್ ಸಿಚುವೇಷನಲ್ಲಿ ಗುಡ್ ವೇಗಿಂತ ಬ್ಯಾಡ್ ವೇನೇ ಜಾಸ್ತಿ ಯೂಸ್ ಆಗ್ತಾಯಿದೆ. ಗುಡ್ ವೇ ತುಂಬ ಕಮ್ಮಿ ಆಗ್ಬಿಟ್ಟಿದೆ. ನಾವೆಲ್ಲ ಕಾಲೇಜಿಗೆ ಹೋಗ್ಬೇಕಾದ್ರೆ ಸ್ಕೂಲ್ ಹೋಗ್ಬೇಕಾದ್ರೆ ಏನೂ ಗೊತ್ತಿರಲಿಲ್ಲ ನಮಗೆ. ಅವಾಗಿನ ಮೊಬೈಲ್ ಅವ್ರು ಸ್ಟಾರ್ಟಿಂಗ್ ಇತ್ತು, ಸೊ ತುಂಬ ಗುಡ್ ವೇಲಿ ಯೂಸ್ ಆಗ್ತಿತ್ತು. ಬಟ್ ಇವಾಗಂತ ಏನಿಲ್ಲ, ಯಾವ ಥರ ಯೂಸ್ ಆಗ್ತದೆ ಯಾರು ಗೊತ್ತಾಗ್ತಾನೆ ಇಲ್ಲ. ಅದು ಪ್ರೈವೇಸಿ ಅಂದ್ಬಿಟ್ಟು ತುಂಬ ಹಾಳು ಮಾಡ್ಬಿಟ್ಟವ್ರು. ಪೇರೆಂಟ್ಸ್ ಹೇಗೆ ಇದನ್ನು ಕಂಟ್ರೋಲ್ ಮಾಡ್ಬೋದು? ಮಕ್ಕಳದ ಮೊಬೈಲ್ ಕೊಟ್ಟರು ಕೂಡ ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು ಅಂತ? ಪೇರೆಂಟ್ಸ್ಗೆಲ್ಲ ಕಂಟ್ರೋಲ್ ಮಾಡೋದು ತುಂಬ ಕಷ್ಟ ಆಗ್ಬಿಟ್ಟಿದೆ ಇವಾಗ. ಅದೇನೋ ಸ್ಕೂಲ್ ಲೆವೆಲಲ್ಲೇ ಮಾಡಬೇಕಷ್ಟೇ, ಎಜುಕೇಷನಲ್ಲಿ ಎಜುಕೇಟ್ ಮಾಡಬೇಕಷ್ಟೇ. ಮನೆಯೆಲ್ಲ ಮಾಡೋಕ್ಕಲ್ಲ, ತುಂಬ ಕಷ್ಟ. ಅಮ್ಮ ಅಪ್ಪನ ಮಾತು ಕೇಳೋಲ್ಲ, ಯಾವುದೇ ಕಾರಣಕ್ಕೂ ಕೇಳಲ್ಲ. ಹೇಳಿದ್ರೆ ಒಂದು ಹೌದು, ಸ್ಕೂಲಲ್ಲೇ ಮಾಡಬೇಕಷ್ಟೇ. ಅದು ಎಲ್ಲರಿಗೂ ಎಜುಕೇಟ್ ಮಾಡಬೇಕಷ್ಟೇ. ಅದು ಹಾಗಿದ್ರೆ ನಿರ್ಧಾರ ಸರಿ ಅನ್ಸುತ್ತೆ. 100% ಕರೆಕ್ಟ್ ಇದೆ. ಗೌರ್ಮೆಂಟ್ ಯೋಚನೆ ಮಾಡ್ತಿದೆ, ನಿರ್ಧಾರ ಸರಿನಾ ತಪ್ಪಾ? ಜಾರಿಗೆ ಬಂದರೆ ಒಳ್ಳೇದಾ? ಇದು ಜಾರಿಗೆ ಯಾವಾಗ ಬರಬೇಕಾಗಿದೆ ತಂದಿರೋದು ಉತ್ತಮ. ಹೇಳಬೇಕು ಅಂದರೆ ಕೊರೋನಾ ಇದಾದ ಟೈಮಲ್ಲಿ ಸ್ಕೂಲ್ ಓಪನ್ ಆದರೆ ಆವಾಗಲೇ ಬ್ಯಾನ್ ಮಾಡಬೇಕಾಗಿತ್ತು. ಅದು ಇಷ್ಟು ದಿನ ಬಿಟ್ಟಿರೋದೇ ತಪ್ಪು. ಇನ್ನು ಮುಂದಾದ ಸರ್ಕಾರದವರು ಅದನ್ನು ಇದು ರೂಲ್ಸ್ ತಂದಿದ್ರಲ್ಲ, ಇದು ಸ್ವಾಗತಾರ್ಹ. ಯಾಕಂದರೆ ಮಕ್ಕಳಿಗೆ ಒಳ್ಳೇದಾಗುತ್ತೆ ಬ್ಯಾನ್ ಮಾಡಿದ್ರೆ, ಓದೋ ಕಡೆ ಗಮನ ಕೊಡ್ತಾರೆ. ಈ ಮಕ್ಕಳು ಮೊಬೈಲ್ ಒಳಗಡೆ ತೊಗೊಂಡ್ರೆ ಟೈಮ್ ಸಿಕ್ಕಿದಾಗೆಲ್ಲ ಬರೀ ಮೊಬೈಲೇ ನೋಡ್ತಾ ಇರ್ತಾರೆ, ಓದೋ ಕಡೆ ಗಮನ ಕೊಡಲ್ಲ. ಇದನ್ನು ನಾವು ಒಪ್ಕೋತೀವಿ. ಆಲ್ಮೋಸ್ಟ್ ಎಜುಕೇಷನ್ ಸಿಸ್ಟಮ್ ಅಂದರೆ ಈ ಹೋಮ್ವರ್ಕ್ ಕಳಿಸೋದಾಗಿರ್ಬೋದು, ಪ್ರತಿಯೊಂದು ಮೊಬೈಲಲ್ಲಿ ಆನ್ಲೈನ್ ಕ್ಲಾಸಸ್ ಅಂತ ಮೊಬೈಲ್ಗೆ ಡಿಪೆಂಡ್ ಆಗಿದೆ ಕೂಡ. ಸೊ ಹೇಗೆ ಇದ್ರ ಬಗ್ಗೆ ಏನು? ಇದು ಸ್ವಲ್ಪ ಅದು ಬೇರೆ ಥರ ಕ್ರಮ ತೊಗೋಬೇಕು. ಮೊಬೈಲ್ಗೆ ಡಿಪೆಂಡ್ ಆಗಬಾರ್ದು. ಅದಕ್ಕೆ ಬೇರೆ ಏನಾದ್ರು ರೂಲ್ಸ್ಗಳಿದ್ದಾವೆ, ಅದನ್ನು ಮಾಡಿದ್ರೆ ಒಳ್ಳೆಯದು ಅಂತ ನಮ್ಮಿದೆ. ಇದಾರಪ್ಪ, ಕಾಲೇಜಿಗೆ ಹೋಗೋ ಮಕ್ಕಳಮ್ಮ ಸ್ಕೂಲ್ ಮಕ್ಕಳಿಗಾದ್ರೆ ಇದೆ. ಇಲ್ಲ, ನಮ್ಮ ಮಕ್ಳಿಗೂ ಅನ್ವಯಿಸಿದೆ ಅದು. ಕೆಲವು ಸತಿ ನಮ್ಮ ಮಕ್ಳಿಗೂ ಅನ್ವಯಿಸಿದೆ. ಅದು ಎಲ್ಲ ಮಕ್ಳಿಗೂ ಒಳ್ಳೇದೇನೆ. ಅದು ಹೇಳ್ತಾ ಇರ್ತೀರಾ ಮೊಬೈಲ್ ಜಾಸ್ತಿ ಯೂಸ್ ಮಾಡಿದ್ರೆ ಕಮ್ಮಿ ಯೂಸ್ ಮಾಡಿ ಅಂತ? ಹೇಳ್ತಾ ಇರ್ತೀವಿ. ಒಂದೊಂದು ಸತಿ ಕೆಲವು ಸತಿ ಬೈತಾನೆ ಇರ್ತೀವಿ, ಒಳ್ಳೇದಲ್ಲ ಮೊಬೈಲ್ ನೋಡೋದು ಅಂತ. ಆದರೂ ಮಕ್ಳು ಕೇಳಬೇಕಲ್ಲ, ಅದೇ ಚಿಕ್ಕ ಮಕ್ಳಿಗೆ ಫಾಲೋ ಮಾಡೋದು ಒಳ್ಳೆಯದು. ಚಿಕ್ಕ ಮಕ್ಕಳಿಂದಲೇ ಹೇಳ್ಕೊಟ್ರೆ ಕೇಳ್ತಾರೆ. ಅದು ಕೇಳ್ತಾರೆ. ಈಗ ದೊಡ್ಡವ್ರ ಮಕ್ಳು ಕೇಳೋದಾಗ ಚಿಕ್ಕ ಮಕ್ಕಳಿಂದ ಹೇಳ್ಕೊಟ್ರೆ ಒಳ್ಳೇದಪ್ಪ. ಎಸ್, ಬಹಳಷ್ಟು ಜನರ ಒಂದು ಅಭಿಪ್ರಾಯ ಏನು ಹೇಳ್ಬೋದು ಅಂದರೆ, ಸರ್ಕಾರದ ಈ ಚಿಂತನೆ ಏನು 16 ವರ್ಷದ ಒಳಗಿನ ಮಕ್ಕಳಿಗೆ ಸ್ಕೂಲ್ಗಳಲ್ಲಿ ಮೊಬೈಲನ್ನು ಬ್ಯಾನ್ ಮಾಡಬೇಕು ಅನ್ನೋ ಚಿಂತನೆ ಸರಿ ಇದೆ. ಇದನ್ನು ಜಾರಿಗೆ ತರಬೇಕು. ಮೊಬೈಲಿಂದ ಸಾಕಷ್ಟು ಅನುಕೂಲಗಳಿಗಿಂತ ಅನಾನುಕೂಲಗಳೇ ಹೆಚ್ಚಾಗ್ತದೆ. ಮಕ್ಕಳು ತುಂಬಾ ಅಡಿಕ್ಟ್ ಆಗ್ತಾ ಇದ್ದಾರೆ ಮೊಬೈಲಿಗೆ, ಓದ್ತಾ ಇಲ್ಲ, ಬರಿತಾ ಇಲ್ಲ, ಆ್ಯಂಡ್ ಅವ್ರ ಮಾನಸಿಕವಾಗಿ ಕೂಡ ತುಂಬ ಒತ್ತಡ ಬೀಳ್ತಾ ಇದೆ ಅವರಿಗೆ. ಈ ಎಲ್ಲದರಿಂದ ಮೊಬೈಲು ಒಳ್ಳೆಯದಕ್ಕಿಂತ ಹೆಚ್ಚಾಗಿ ಕೆಟ್ಟ ಪರಿಣಾಮನೇ ಬೀಳ್ತದೆ ಮಕ್ಕಳ ಮೇಲೆ. ಹಾಗಾಗಿ ಅಟ್ಲೀಸ್ಟ್ 16 ವರ್ಷದ ಒಳಗೆ, ಅಂದರೆ ಆಗಿನ ಚಿಕ್ಕ ಮಕ್ಕಳು ಬುದ್ಧಿ ಬರ್ತಿರೋಂತಹ ವಯಸ್ಸಾಗಿರುತ್ತೆ, ಏನು ಹೇಳ್ತಾರೋ ಅದನ್ನು ತಗೊಳ್ಳುವಂತಹ ವಯಸ್ಸಾಗಿರುತ್ತೆ. ಹಾಗಾಗಿ ಆ ವಯಸ್ಸಿನ ಮಕ್ಕಳಿಗೆ ಸ್ಕೂಲ್ಗಳಲ್ಲಿ ಬ್ಯಾನ್ ಮಾಡಬೇಕು. ಜೊತೆಗೆ ಪೋಷಕರು ಕೂಡ ಅಷ್ಟೇ ಆ ವಿಚಾರ ಬಗ್ಗೆ ಗಮನ ಹರಿಸಬೇಕು. ಎಷ್ಟು ಮೊಬೈಲ್ ಬೇಕೋ ಮಕ್ಕಳಿಗೆ, ಅಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಮಾತ್ರ ಕೊಡಬೇಕು ಅನ್ನೋದು ಬಹಳಷ್ಟು ಜನರ, ಎಲ್ಲ ಜನರ, ಬಹುತೇಕ ಎಲ್ಲರೂ ಜನರ ಅಭಿಪ್ರಾಯ ಇದಾಗಿದೆ. ಸರ್ಕಾರದ ಚಿಂತನೆ ಕೂಡ ಇದು ಸರಿಯಾಗಿದೆ. ಜಾರಿಗೆ ತಂದರೆ ಇನ್ನೂ ಒಳ್ಳೆಯದಾಗುತ್ತೆ ಅನ್ನೋದು ಜನರ ಅಭಿಪ್ರಾಯ.
ಅಭಿಪ್ರಾಯ ಆಗಿದೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.